ನಾನು ಏನು ಅನ್ಕೊಂಡಿದ್ದೆ ಅಂದರೆ ಪ್ರತಿ ದಿವಸ ಒಂದು ಪುಷಪ್ ಜಾಸ್ತಿ ಮಾಡೋಕ್ಕಾದ್ರೂ 100 ಡೇಸಲ್ಲಿ 101 ಪುಷಪ್ ಮಾಡಿಬಿಡ್ಬೋದು. ಹಂಗಾಗಿ ಈಸಿ ಅನ್ಕೊಂಡಿದ್ದೆ ನಾನು. ಆದರೆ ಈಗ 31 ಡೇಸಲ್ಲಿ ಹೈಯೆಸ್ಟ್ ಅಂದರೆ ನಾನು ಜುಲೈ 1ಗೆ 100 ಡೇಸಲ್ಲಿ 100 ಪುಷಪ್ಸ್ ಮಾಡೋಂಗಾಗಬೇಕು ಅಂತ ಚಾಲೆಂಜ್ ತಗೊಂಡೆ. ಈಗ 31 ಡೇಸ್ ಆಗಿದೆ. ಜುಲೈ 1st ಡೇ ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 26 ಪುಷಪ್ಸ್ ಮಾಡಿದ್ದೆ. ಆದರೆ ಆಮೇಲೆ ಹೋಗ್ತಾ ಹೋಗ್ತಾ ಒಂದು ಶೋಲ್ಡರಲ್ಲಿ ಪೇಯ್ನ್ ಬಂತು. ಹಂಗಾಗಿ ಅಂದರೆ 25, 26, 30, ಕೆಲವು ಸತಿ 31 ಆ ಥರ ಎಲ್ಲ ಆಗಿದೆ. ಈಗ 31 ಡೇಸಲ್ಲಿ ಆಲ್ಮೋಸ್ಟ್ 31 ಪುಷಪ್ಸ್ ಮಾಡೋಂಗೆ ಆಗಿದ್ದೀನಿ ಅಂತ ಅನ್ಬೋದು. ಆದರೆ ಯಾಕೆ 31ಕ್ಕಿಂತ ಜಾಸ್ತಿ ಆಗಲೇ ಇಲ್ಲ ಅನ್ನೋದು ನನಗೆ ಯೋಚನೆ ಇದೆ. ನಾನು ಏನು ಅನ್ಕೊಂಡಿದ್ದೆ ಅಂದರೆ ಪ್ರತಿ ದಿವಸ ಒಂದು ಪುಷಪ್ ಜಾಸ್ತಿ ಮಾಡೋಕ್ಕಾದ್ರೂ 100 ಡೇಸಲ್ಲಿ 101 ಪುಷಪ್ ಮಾಡಿಬಿಡ್ಬೋದು. ಹಂಗಾಗಿ ಈಸಿ ಅನ್ಕೊಂಡಿದ್ದೆ ನಾನು. ಆದರೆ ಈಗ 31 ಡೇಸಲ್ಲಿ ಹೈಯೆಸ್ಟ್ ಅಂದರೆ 31 ಆಗಿರೋದು. 31 ಹೈಯೆಸ್ಟ್ ಆಗಿರೋದು. ಅದು ನೆನ್ನೆ ಬೆಳಗ್ಗೆ ಮಾಡಿದಾಗಲೂ 29 ಆಗಿದೆ ಅಷ್ಟೇ ಮಾಡೋಕ್ಕೆ. ಹಂಗಾಗಿ ಅದೆಲ್ಲ ಯಾಕೆ ಹಿಂಗಾಯ್ತು ಅಂತ ಯೋಚನೆ ಮಾಡಿದರೆ ನಾನು ಮಧ್ಯದಲ್ಲಿ ಜಿಮ್ ಸೇರಿದ್ದೀನಿ. ನಾನು ಏನು ಯೋಚನೆ ಮಾಡಿದೆ ಅಂದರೆ ಜಿಮ್ಮಲ್ಲಿ ವರ್ಕೌಟ್ ಮಾಡಿದರೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ. ಸಂಜೆ ಜಿಮ್ಮಲ್ಲಿ ವರ್ಕೌಟ್ ಮಾಡೋದು, ಬೆಳಗ್ಗೆ ಹೋಮ್ ವರ್ಕೌಟ್ ಮಾಮೂಲಿ ಮಾಡೋದು ಅದು ಬರೀ ಪುಷಪ್ಸ್ ಮಾತ್ರ ಚಾಲೆಂಜಿಗೋಸ್ಕರ ಮಾಡೋದು ಅಂತ ಅನ್ಕೊಂಡಿದ್ದೆ. ಆದರೆ ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡಿರ್ತೀನೋ ಅದನ್ನೇ ಮಸಲ್ ಸ್ಟ್ರೆಂತ್ ರೀಗೈನ್ ಮಾಡ್ಕೊಳ್ಳೋಕ್ಕೆ ಅಥವಾ ಮಸಲ್ ರಿಲ್ಯಾಕ್ಸ್ ಆಗೋಕ್ಕೆ ಆಗಲ್ಲ ಅನಿಸುತ್ತೆ ಟೈಮು. ಬೆಳಗ್ಗೆ ಒಂದ್ಸತಿ ಸಂಜೆ ಒಂದ್ಸತಿ ವರ್ಕೌಟ್ ಮಾಡೋದು ಕಷ್ಟ ಆಯಿತು. ಮೇ ಬಿ ಅದಿರ್ಬೋದು ಅಂತ ಯೋಚನೆ ಮಾಡಿದ್ದೀನಿ. ಅದಕ್ಕೋಸ್ಕರ ಈಗ ಏನು ಪ್ಲ್ಯಾನ್ ಮಾಡಿದ್ದೀನಿ ಅಂದರೆ ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತೀನೋ ಡೈಲಿ ಅದನ್ನೆಲ್ಲ ಕಟ್ ಮಾಡಿ ಜಿಮ್ಮಲ್ಲೇ ಪುಷಪ್ಸ್ ಚಾಲೆಂಜ್ನೇ ಮಾಡೋದು ಅಂತ ಯೋಚನೆ ಮಾಡಿದ್ದೀನಿ. ಜಿಮ್ಮಲ್ಲಿ ವಿಡಿಯೋ ಮಾಡೋಕ್ಕೆ ಕಷ್ಟ, ನನಗೆ ಏನೋ ಒಂಥರ ಅನಿಸುತ್ತೆ ಜಿಮ್ಮಲ್ಲಿ ವಿಡಿಯೋ ಮಾಡ್ಕೊಳ್ಳೋಕ್ಕೆ. ಬಟ್ ನೋಡೋಣ, ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈಗ ಏನು ಹೋಮ್ ವರ್ಕೌಟ್ ಮಾಡ್ತಾ ಇದ್ನೋ ಅದನ್ನ ಸ್ಟಾಪ್ ಮಾಡಿ ಡೈಲಿ ಏನು ಜಿಮ್ಮಲ್ಲಿ ಮಾಡ್ತೀನೋ ಆ ವರ್ಕೌಟ್ನ ಚೇಂಜ್ ಮಾಡೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ಹೆಂಗೆ ಅಂದರೆ ಜಿಮ್ಮಲ್ಲಿ ಏನು ವರ್ಕೌಟ್ ಮಾಡ್ತಾ ಇದ್ನೋ ಅದರಲ್ಲಿ ವಿತೌಟ್ ವೆಯ್ಟ್ಸು ಅಥವಾ ಏನು ಮಷಿನ್ ಏನು ವರ್ಕೌಟ್ ಮಾಡ್ದಲೆ ಬರೀ ಪುಷಪ್ಸು, ಸಿಟಪ್ಸು, ಸ್ಕ್ವಾಟ್ಸು, ಪುಲ್ಲಪ್ಸು ಅಥವಾ ಚಿನ್ನಪ್ಸು ಆ ಥರದ್ದು ಮಾಡಿ ಥ್ರೆಡ್ಮಿಲ್ಲು, ಸೈಕ್ಲಿಂಗು, ಎಲಿಪ್ಟಿಕಲ್ ಆ ಥರದ್ದು ಎಕ್ಸಸೈಸ್ ಮಾತ್ರ ಮಾಡೋದು ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಒಟ್ಟಿನಲ್ಲಿ 100 ಡೇಸಲ್ಲಿ 100 ಪುಷಪ್ಸ್ ಮಾತ್ರ ಬಿಡಬಾರ್ದು ಅನ್ನೋದು ನನ್ನ ಯೋಚನೆ.